ಈ ನೆಟ್ ಇನ್ನೂ ಬಂದಿಲ್ಲ. ಅವರ ಬಗ್ಗೆ ಬಿಟ್ಟು ಬಿಡಿ. ಬರುತ್ತಿದೆ ಭಾವಿಸುತ್ತೇನೆ. ಒಮ್ಮೆ ಫೋನ್ ಮಾಡೋಣ ತಂಗಿ. ಬಾಬು, ಹುಡುಗಿಯನ್ನು ಜಾಗ್ರತೆಯಿಂದ ನೋಡಿಕೊಳ್ಳು. ಹಣದ ವಿಷಯದಲ್ಲಿ ಏನಾದರೂ ಅಗತ್ಯವಿದ್ದರೆ ಮುಕ್ತವಾಗಿ ಕೇಳು. ನೀವು ಏನು ಭಯಪಡಬೇಡಿ, ಜಾಗ್ರತೆಯಿಂದ ನೋಡಿಕೊಳ್ಳುತ್ತೇವೆ. ಸರಿ, ಜಾಗ್ರತೆ. ಚಿಕ್ಕ ವಯಸ್ಸಿನಲ್ಲಿ ತಂದೆಯನ್ನು ಕಳೆದುಕೊಂಡಳು. ವಯಸ್ಸಿನ ಕಾರಣದಿಂದ ಹಾಸ್ಟೆಲ್ನಲ್ಲಿ ಇಟ್ಟು ಓದಿಸಿದೆ. ನನ್ನ ಹೆತ್ತವರು ಮದುವೆಯಾಗುತ್ತಿದ್ದಾರೆ. ಭಯಪಡಬೇಡಿ, ಜಾಗ್ರತೆಯಿಂದ ನೋಡಿಕೊಳ್ಳುತ್ತೇನೆ ಅಲ್ಲವೇ ಅದನ್ನು? ಥ್ಯಾಂಕ್ ಯು. ಅದು ನನ್ನ ಧೈರ್ಯ. ಅಮ್ಮ, ಬೇಡ ಅಮ್ಮ, ನನ್ನ ಬಳಿ ಇವೆ. ಸರ್, ಯಾರೂ ಇಲ್ಲ. ಈಗ ಸೇರಿದ್ದಾರೆ. ಕಾರಣದಿಂದಾಗಿ ನಾನು ಸಾಪೇಕ್ಷ ನೋಡುತ್ತೇನೆ. ಅವನ ಬಗ್ಗೆ ನಿನಗೆ ಗೊತ್ತು ಅಲ್ವಾ? ನೀನು ಇದ್ದರೂ ನನ್ನ ಮಕ್ಕಳಿಲ್ಲ. ಅವರು ನಿನ್ನನ್ನು ಮಗಳಂತೆ ನೋಡಲು ಸಾಧ್ಯವಿಲ್ಲ. ನಿನ್ನ ಜೀವನ ನಿನ್ನದು. ಸಂತೋಷದಿಂದ ಬದುಕು. ಸರಿ ಅಮ್ಮ, ನಾನು ಹೋಗಿ ಬರುತ್ತೇನೆ. ಜಾಗರೂಕರಾಗಿರಿ. ಬಾಬು, ಹುಡುಗಿಯನ್ನು ಜಾಗ್ರತೆಯಿಂದ ನೋಡಿಕೊಳ್ಳು. ಸರಿ. ಸರಿ, ಜಾಗ್ರತೆಯಿಂದಿರುತ್ತೇನೆ. ಬಾಯ್. ಬಾಯ್. ಓಕೆ. ಏನು ಸಮಾಚಾರ? ಬೆಳವಾಯ್ತು. ಜಾಗ್, ಅದಕ್ಕೆ ನಿನ್ನೇನು ಬೇಕು ಅಷ್ಟೇ ಅಲ್ಲವೇ? ಸಲ್ ಬೇವಿಟ್ಟು. ಏನು ರಾ, ನೀನು ಕೂಡ ಕುಡಿದು ನಾನು ಕೂಡ ಕುಡಿದು ಆರೋಗ್ಯ ಹಾಳು ಮಾಡಿಕೊಳ್ಳುತ್ತಿದ್ದೇವೆರಾ? ಅಮ್ಮನ ಸಾವಿನ ನಂತರ ಡ್ಯಾಡಿ ಆ ದುಃಖದೊಂದಿಗೆ ವರ್ಷಗಳು. ಈಗ ನಮಗೆ ಯಾರಾದರೂ ದಿಕ್ಕು. ಏನಾದರೂ 9ರಲ್ಲಿ ನಿಧನರಾದರು. ಯಾವಾಗ? ಹೇಗೆ? ಇಂದು 12 ದಿನಗಳು. ಆದರೆ ನಮಗೆ ಹೇಳಲಿಲ್ಲ. ನನಗೆ ಪ್ರಜ್ಞೆ ತಪ್ಪಿದೆ. ಎದ್ದಾಗ 3 ದಿನಗಳು ಹಿಡಿದವು. ಸರಿ, ನಾವು ಇಲ್ಲಿದ್ದೇವೆ ಅಲ್ಲವೇ? ನಿಮ್ಮ ತಾಯಿ ಇಲ್ಲದಿದ್ದರೆ ನಾವು ಅಲ್ಲಿ ಇಲ್ಲವೇ? ಬರಬೇಡ. ಸರಿ, ಜಾಗರೂಕರಾಗಿರಿ. ಬಾಯ್.
ಅಬ್ಬಬ್ಬಾ ಚಿಪ್ಪಾಡು ಲಾಲಿಪಾಪ್. ಏನು ಸಾರ್ ಟಿಫಿನ್ ಮಾಡದೆ ಕಾಫಿ ಕುಡಿಯುತ್ತಿದ್ದಾರೆ. ಬಾಯ್ ಡ್ಯಾಡಿ. ಬಾಯ್. ಬಾಯ್. ಏನೇ ಇರಲಿ. ಅದೇ ಟಿಫಿನ್ ಮಾಡದೆ ಕಾಫಿ ಕುಡಿಯುತ್ತಿರುವುದೇನು ಎಂದು. ಆಹಾ ಸರ್, ಸಹಾಯ ಮಾಡಿ. ಚೈನೀಸ್ ಅಂಡಿ ನೋಡಿದರೆ ಒಳ್ಳೆಯದಾಗುವುದಿಲ್ಲ. ಯಾರೂ ಇಲ್ಲ ಅಲ್ವಾ, ಇದು ನಮ್ಮದು. ಯೋಚನೆ ಬಂದರೆ ಓಕೆನಾ? ನಿಮ್ಮ ಉದ್ದೇಶವೇನು? ಅದು ನನ್ನೊಂದಿಗೆ, ನನ್ನ ತಾಯಿಯೊಂದಿಗೆ ಎಂದು ನೀವು ಭಾವಿಸುತ್ತೀರಾ? ಅದನ್ನು ನೀನೇ ಹೇಳಬೇಕು. ನನಗೆ ಸಮಯ ಬೇಕು. ಓಕೆ, ಯೋಚಿಸಿ. ನನ್ನ ತಂಗಿಯ ಹಾಲು ಕುಡಿದ ನಂತರ ನನಗೆ ಕರೆ ಮಾಡಿ. ಓ ಹೌದು. ಇಂದು ನಿನ್ನ ಹುಟ್ಟುಹಬ್ಬ ಅಲ್ಲವೇ? ಹಣ ಏನಾದರೂ ಕೊಂಡುಕೋ. ಸರಿ, ಧನ್ಯವಾದಗಳು. ನಾನು ಹೊರಗೆ ಹೋಗುತ್ತೇನೆ. ಜಾಗರೂಕರಾಗಿರಿ. ಬಾಯ್. ನನ್ನ ದೇಹ ಸುಂದರವಾಗಿದೆ. ತೊಂದರೆ ಇಲ್ಲ. ಬಾಯ್. ನೀನು ಏಕೆಂದರೆ ನಾನು ಮಾಡಿದೆ. ನೋಡಿ, ನೀವು ಮತ್ತೆ ಹಳೆಯ ವ್ಯಕ್ತಿಯಂತೆ ಇರಬೇಕೆಂಬ ನೋವನ್ನು ಮರೆತಿರಬೇಕು. ಇನ್ನೊಂದು ಜೀವನದಲ್ಲಿ ಚೆನ್ನಾಗಿರಬೇಕೆಂಬುದು ನಾನು ನಿನ್ನ ಹತ್ತಿರ ಹೋಗಬೇಕು. ನನಗೆ ಅದು ಅರ್ಥವಾಯಿತು. ಆದರೆ ಈ ವಿಷಯ ಅವರಿಗೆ ತಿಳಿಯಬಾರದು. ಯಾವಾಗಲೂ ನಮ್ಮ ನಡುವೆ ಮಾತ್ರ ಇರಬೇಕು. ಸರಿ? ಓಕೆ, ಅದರಿ ಹಾಗಾದರೆ. ಅಪ್ಪಾ ಅಬ್ಬಬ್ಬಾ